ದರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ. ಎಲ್ಲರಿಗೂ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳು. ಇಂದು ನಾವು ಕನ್ನಡ ಸಾಹಿತ್ಯದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕವಿರಾಜ್ಯ ಮಾರ್ಗ ಗ್ರಂಥವು ಕನ್ನಡ ಭಾಷೆಯ ಛಂದಸ್ಸು ಮತ್ತು ಭಾಷಾ ಲಕ್ಷಣಗಳ ಪ್ರಥಮ ಗ್ರಂಥವಾಗಿದ್ದು, ಇದರ ಕರ್ತೃ ರಾಷ್ಟ್ರಕೂಟರ ನೃಪತುಂಗ ದೊರೆಯ ಆಸ್ಥಾನ ಕವಿಯಾದ ಶ್ರೀ ವಿಜಯನಾಗಿದ್ದು, ಇವನ ಕಾಲ ಕ್ರಿಶಸ್ತಕ 850. ಕವಿರಾಜ್ಯ ಮಾರ್ಗ ಗ್ರಂಥದಲ್ಲಿ ಮೊದಲ ಬಾರಿಗೆ ಕನ್ನಡ ನಾಡಿನ ವಿಸ್ತಾರ ಹಾಗೂ ಗಡಿಭಾಗಗಳನ್ನು ಕುರಿತು ವಿವರಿಸಲಾಗಿದೆ. ನೆಕ್ಸ್ಟು, ಕನ್ನಡದ ಪ್ರಥಮ ಕೃತಿಯಾದ ವಡ್ಡಾರಾಧನೆಯ ಕೃತಿಯ ಕರ್ತೃ ಶಿವಕೋಟ್ಯಾಚಾರ್ಯರಾಗಿದ್ದು, ವಡ್ಡಾರಾಧನೆ ಎಂದರೆ ವೃದ್ಧರ ಹಿರಿಯರ ಜೈನ ಕೈವಲ್ಯ ಜ್ಞಾನಿಗಳ ಜೀವನ ಚರಿತ್ರೆಯಾಗಿದೆ. ನೆಕ್ಸ್ಟ್, ಮಹಾಕವಿ ಪಂಪನು ವೆಮುಲವಾಡದ ರಾಷ್ಟ್ರಕೂಟರ ಸಾಮಂತ ದೊರೆಯಾದ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದು, ಕನ್ನಡದ ಅಗ್ರಗಣ್ಯ ರತ್ನತ್ರಯರಲ್ಲಿ ಪ್ರಮುಖನಾಗಿದ್ದಾನೆ. ಪಂಪ ಬನವಾಸಿ ನಾಡಿನ ಭಾಗವಾಗಿದ್ದ ಧಾರವಾಡ ಜಿಲ್ಲೆಯ ಅಣಿಗೇರಿಯಲ್ಲಿ 902ರಲ್ಲಿ ಜನ್ಮ ತಾಳಿದನು. ಪುಲಗೇರಿಯಲ್ಲಿ ವಿದ್ಯಾರ್ಜನೆ ಹೊಂದಿದ್ದನು. ನೆಕ್ಸ್ಟ್, ಪಂಪ ಮಹಾಕವಿಯು ಆದಿಪುರಾಣವನ್ನು ಕ್ರಿಶಸ್ತಕ 940ರಲ್ಲಿ ಮತ್ತು ವಿಕ್ರಮಾರ್ಜುನ ವಿಜಯ ಕ್ರಿಶಸ್ತಕ 942ರಲ್ಲಿ ಎಂಬ 2 ಮಹಾಕಾವ್ಯಗಳನ್ನು ಚಂಪೂ ಶೈಲಿಯಲ್ಲಿ, ಅಂದರೆ ಪದ್ಯ ಗದ್ಯಗಳ ಮಿಶ್ರಣ ಶೈಲಿಯಲ್ಲಿ ರಚಿಸಿದ್ದಾನೆ. ವೃಷಭನಾಥ ಜೀವನ ಚರಿತ್ರೆಯನ್ನು ಧಾರ್ಮಿಕ ಮೌಲ್ಯಗಳನ್ನು ವೈಭವೀಕರಿಸಿದ್ದಾನೆ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಪಂಪ ಭಾರತ ಎಂದು ಕರೆಯಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ತನ್ನ ಪೋಷಕನಾದಂಥ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಪಂಪನು ಗುಣಗಾನವನ್ನು ಮಾಡಿದ್ದಾನೆ. ಕನ್ನಡದ ಆದಿಕವಿ ರತ್ನತ್ರಯರಲ್ಲಿ ಪೊನ್ನನ ಕಾಲ ಕ್ರಿಶಸ್ತಕ ಸುಮಾರು 920. ಕನ್ನಡದ ಮೊದಲ ಕವಿಚಕ್ರವರ್ತಿಯಾದ ಈತ ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದು, ಈತ ವೆಂಗಿ ಮಂಡಲದ ಪೊಂಗನೂರಿನ ಜೈನ ಮನೆತನಕ್ಕೆ ಸೇರಿದವನು. ಶಾಂತಿನಾಥ ಪುರಾಣ ಈತನ ಮೇರು ಕೃತಿಯಾಗಿದೆ. ಈತನ ಮತ್ತೊಂದು ಕೃತಿ ಭುವನೈಕ್ಯ ರಾಮಾಯಣ. ಇವನ ಕವಿತಾ ವಿಲಾಸವನ್ನು ಮೆಚ್ಚಿ 3ನೇ ಕೃಷ್ಣನು ಪೊನ್ನನಿಗೆ ಉಭಯ ಕವಿತಾ ಚಕ್ರವರ್ತಿ, ಅಂದರೆ ಧಾರ್ಮಿಕ ಮತ್ತು ಲೌಕಿಕ ಕಾವ್ಯ ಎಂಬ ಬಿರುದು ನೀಡಿ ಸನ್ಮಾನಿಸಿದನು. ನೆಕ್ಸ್ಟ್, ಕನ್ನಡದ ರತ್ನತ್ರಯರಲ್ಲಿ ರನ್ನನ ಕಾಲ ಕ್ರಿಶಸ್ತಕ 949ರಲ್ಲಿ. ಕಲ್ಯಾಣ ಚಾಳುಕ್ಯರ ದೊರೆ ಇರಿವ ಬೇಡಂಗ ಸತ್ಯಾಶ್ರಯ ಆಸ್ಥಾನ ಕವಿಯಾಗಿದ್ದ, ಕನ್ನಡ ಸಾಹಿತ್ಯದ 2ನೇ ಕವಿಚಕ್ರವರ್ತಿ ಎಂಬ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಈತನ ಜನನ ಬೇಲುಗಳಿ ನಾಡಿನ ಮುಧೋಳ. ಈತನ ಪ್ರಸಿದ್ಧ ಕೃತಿಗಳು ಯಾವಂದಾಗ ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ, ಇದನ್ನು ಗದಾಯುದ್ಧ ಎಂದು ಸಹ ನಾವು ಕರೆಯುತ್ತೇವೆ. ಸಾಹಸ ಭೀಮ ವಿಜಯ ಕಾವ್ಯದಲ್ಲಿ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಿ ಗುಣಗಾನ ಮಾಡಿದ್ದಾನೆ. ನೆಕ್ಸ್ಟ್, ಚಾಮುಂಡರಾಯನು ಗಂಗರಾಜ್ಯದ ರಾಚಮಲ್ಲನ ಪ್ರಧಾನಿಯಾಗಿದ್ದನು. ಈತನ ಕಾಲ ಕ್ರಿಶಸ್ತಕ ಸುಮಾರು 980. ಸೇನಾನಿ ಹಾಗೂ ಕವಿಯಾಗಿದ್ದ ಈತನು ಶ್ರವಣಬೆಳಗೊಳದ ಬಾಹುಬಲಿ ಅಥವಾ ಗೋಮಟೇಶ್ವರ ನಿರ್ಮಾಣದ ಕರ್ತೃ ಈತನಾಗಿದ್ದು, ಈತನ ಕೃತಿ
ಚಾಮುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷ್ಮಣ ಮಹಾಪುರಾಣವಾಗಿದ್ದ ಈ ಕೃತಿಯು ಗುಣಭದ್ರನ ಸಂಸ್ಕೃತ ಮಹಾಪುರಾಣದ ಅನುವಾದ ಕೃತಿ. ಈ ಕೃತಿಯಲ್ಲಿ ಜೈನ ಮಹಾಪುರುಷರ ಜೀವನ ಚರಿತ್ರೆಯನ್ನು ವಿಶ್ಲೇಷಿಸಲಾಗಿದೆ. ನೆಕ್ಸ್ಟ್, ನಯಸೇನನು ಕ್ರಿಶಸ್ತಕ 1112ರಲ್ಲಿ ದ್ವಾರ ಸಮುದ್ರದ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಆಸ್ಥಾನ ಕವಿಯಾಗಿದ್ದು, ಇವನ ಮಹಾಕಾವ್ಯ ಧರ್ಮಾಮೃತ. ಇದು ಒಂದು ಜೈನ ಪುರಾಣ ಕಾವ್ಯವಾಗಿದ್ದು, ಈ ಕಾವ್ಯದಲ್ಲಿ ಜೈನ ಮಹಾಪುರುಷರ ಜೀವನ ಕಥೆಗಳನ್ನು ಆವರಿಸಿದ ಕಾವ್ಯವಾಗಿದೆ. ನೆಕ್ಸ್ಟು, ಜನ್ನನು ಕ್ರಿಶಸ್ತಕ 1212ರಲ್ಲಿ ಹೊಯ್ಸಳರ ಪ್ರಥಮ ಸ್ವತಂತ್ರ ಚಕ್ರವರ್ತಿ 2ನೇ ವೀರಬಳ್ಳಾಳನ ಆಸ್ಥಾನ ಕವಿಯಾಗಿದ್ದು, ಈತನ ಪ್ರಮುಖ ಕೃತಿಗಳು ಎಂದರೆ ಅನಂತನಾಥ ಪುರಾಣ, ಯಶೋಧರ ಚರಿತ್ರೆ. ನೆಕ್ಸ್ಟ್, ಆಂಡಯ್ಯ. ಈತ ಸುಮಾರು ಕ್ರಿಶಸ್ತಕ 1212ರಲ್ಲಿ ಕದಂಬ ಶಾಖೆಯ ದೊರೆ ಕಾಮದೇವನ ಆಸ್ಥಾನ ಕವಿಯಾಗಿದ್ದು, ಇವನ ಪ್ರಸಿದ್ಧ ಕೃತಿ ಕಬ್ಬಿಗರ ಕಾವ. ಇದೊಂದು ಮೊದಲ ಅಚ್ಚ ಕನ್ನಡದ ಕೃತಿಯಾಗಿದ್ದು, ಶುದ್ಧ ಕನ್ನಡದಲ್ಲಿ ತದ್ಭವ ಪದಗಳನ್ನು ಬಳಸಿ ಕಬ್ಬಿಗರ ಕಾವ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇದರ ಮತ್ತೊಂದು ಹೆಸರು ಕವನಗೆಲ್ಲಂ ಅಥವಾ ಮದನ ವಿಜಯ. ಕವಿ ಕೇಶಿರಾಜ ಕ್ರಿಶಸ್ತಕ 1260ರಲ್ಲಿ ಹೊಯ್ಸಳ ಚಕ್ರವರ್ತಿ 3ನೇ ನರಸಿಂಹನ ಆಸ್ಥಾನ ಕವಿಯಾಗಿದ್ದ ಕವಿ ಕೇಶಿರಾಜ ಕನ್ನಡ ಸಾಹಿತ್ಯ ಪ್ರಗತಿಗೆ ಮಹತ್ತರವಾದ ಕೊಡುಗೆ ನೀಡಿದ್ದಾನೆ. ಇವನ ಮೇರು ಕೃತಿ ಶಬ್ದಮಣಿ ದರ್ಪಣಂ. ಇದು ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ವ್ಯಾಕರಣ ಗ್ರಂಥ. ಇದರಲ್ಲಿ ಗದ್ಯ, ಪದ್ಯ ಮತ್ತು ವೃತ್ತ ಪದ್ಯಗಳನ್ನು ಬಳಸಲಾಗಿದೆ. ಈ ಕೃತಿಯು ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ಮಾರ್ಗದರ್ಶಿಯಾಗಿದೆ. ಇದೇ ರೀತಿಯಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಇನ್ನೂ ಪ್ರಮುಖವಾದಂಥ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಾದರೆ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜೈ ಹಿಂದ್.